ಗೋಲ್ಡ್ ಕಂಪನಿಗೆ ನುಗ್ಗಿ ಅನುಚಿತ ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರಿನ ಹುಳಿಮಾವು ಪಿಎಸ್ಐ ರವಿ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾಗೆ ದೂರು ಕೊಡಲಾಗಿದೆ. ಪಿಎಸ್ಐ ರವಿ ಅವರ ವಿರುದ್ಧ ನೋಟಿಸ್ ನೀಡುವ ನೆಪದಲ್ಲಿ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಮಾಹಿತಿ ನೀಡೋದಕ್ಕೆ 2 ದಿನ ಕಾಲಾವಕಾಶ ಕೇಳಿದ್ದಂತ ಸಿಬ್ಬಂದಿ ಹಂಗಿದ್ರೂ ಕೂಡ ಅಂಗಡಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ ಅಂತ. ಕಾಲಾವಕಾಶ ಕೇಳಿದ್ದಕ್ಕೆ ಗಲಾಟೆ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಇದೆ. ಬಲವಂತವಾಗಿ ಕರೆದೊಯ್ದು ಬೆದರಿಕೆ ಹಾಕಿ ಹೇಳಿಕೆ ಪಡ್ಕೊಂಡಿದ್ದಾರಂತೆ ಪಿಎಸ್ಐ ರವಿ. ಮಧ್ಯರಾತ್ರಿವರೆಗೂ ಠಾಣೆಯಲ್ಲೇ ಇಟ್ಕೊಂಡು ಹಲ್ಲೆ ಮಾಡಿದ್ದಾಗಿ ಕೂಡ ದೂರು ಕೊಟ್ಟಿದ್ದಾರೆ. 5 ಲಕ್ಷ ಕೊಡದೇ ಇದ್ರೆ ಕೇಸ್ನಲ್ಲಿ ಫಿಟ್ ಮಾಡೋದಾಗೂ ಕೂಡ ಬೆದರಿಕೆ ಹಾಕಿದ್ದಾರಂತೆ. ಈ ಬಗ್ಗೆ ಆಗ್ನೇಯ ವಿಭಾಗ ಡಿಸಿಪಿ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪಿಎಸ್ಐ ರವಿ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿರೋದು. ನೋಡಿ, ಬೆಂಗಳೂರಿನ ಹುಳಿಮಾವು ಪೊಲೀಸ್ ಸ್ಟೇಷನ್ನ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿಯಾಗಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಠಾಣೆಗೆ. 5 ಲಕ್ಷ ದುಡ್ಡು ಕೊಡಿ ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರಂತೆ. ದುಡ್ಡು ಕೊಡೋದಿಲ್ಲ ಅಂದ್ರೆ ಕೇಸ್ನಲ್ಲಿ ಫಿಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಿಎಸ್ಐ ರವಿ ಅವರ ಮೇಲೆ ಕೇಳಿಬಂದಿರುವಂತ ಗಂಭೀರ ಆರೋಪ ಇದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಬೆಂಗಳೂರಿನ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಅವರ ಬಳಿ ಕಂಪ್ಲೇಂಟ್ ಹೋಗಿದೆ. ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಇದೆ. ಜೊತೆಗೆ 5 ಲಕ್ಷ ಹಣ ಕೇಳಿದ್ದಾರೆ ಅನ್ನೋ ಆರೋಪ ಇದೆ. ಬೆದರಿಕೆ ಹಾಕಿದ್ದಾರಂತೆ, ಕೇಸ್ನಲ್ಲಿ ಫಿಟ್ ಮಾಡ್ತೀನಿ ಅಂತ. ಇವೆಲ್ಲ ಆರೋಪಗಳು ಈಗ ಪಿಎಸ್ಐ ರವಿ ಅವರ ವಿರುದ್ಧ ಕೇಳಿಬಂದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಬೇಕಾದಂತವರ ವಿರುದ್ಧನೇ ಈ ರೀತಿಯ ಒಂದು ಕಂಪ್ಲೇಂಟ್ ದಾಖಲಾಗಿದೆ ಪಿಎಸ್ಐ ರವಿ ಅವರ ವಿರುದ್ಧ. ಈಗ ಸದ್ಯ ಏನ್ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ? ಫಾತಿಮಾ ಅವರ ಬಳಿ ಹೋಗಿದೆಯಂತೆ ಈ ಕಂಪ್ಲೇಂಟ್. ಏನು ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಾಗಿ ಏನೋ HPT ಪ್ರಕರಣಗಳಿರ್ತವೆ. ಗೋಲ್ಡ್ ರಿಕವರಿಗಳನ್ನು, ಚಿನ್ನಾಭರಣ ಕಳ್ತನ ಮಾಡಿ ಕಳ್ಳರು ಯಾವ್ದು ಸಿಗುತ್ತೆ ಅಡ ಇಡ್ತಾರೆ, ಇಲ್ಲಿ ಯಾರು ತಗೊಳ್ತಾರೆ ಅಂತವ್ರ ಕಡೆ ಇವರು ತೀರ್ಕೊಂಡು ಹೋಗಿ ಅಡ ಇಡುವಂಥದ್ದು, ಅದನ್ನ ಹಣವನ್ನು ತೆಗೆದುಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿರುವಂತದ್ದು. ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಾಗೆ PSI ಬಸವನಗುಡಿ ಇರುವಂತ ಬೆನಕ ಏನೋ ಗೋಲ್ಡ್ ಶಾಪ್ ಇದೆ, ಅಲ್ಲಿಗೆ ಹೋಗಿದ್ರೆ ಹೋದಂತ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ಬೇಕು, ಮತ್ತೆ ಇಲ್ಲಿ ಚಿನ್ನಾಭರಣಗಳನ್ನ ಅಡ ಇಟ್ಟಿದ್ದನ್ನ ಅನ್ನೋದ್ರ ಬಗ್ಗೆ ಕೂಡ ಕೇಳಲಿಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅವರೊಂದ್ 2 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಯಾವ್ದಾವ್ದು ನಮ್ಮಲ್ಲಿ ಚಿನ್ನದ ವ್ಯಾಪಾರಗಳಾಗಿರುತ್ತೆ, ಗೋಲ್ಡ್ ವ್ಯವಹಾರಗಳಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಚೆಕ್ ಮಾಡಿ ಮಾಹಿತಿಯನ್ನ ಕೊಡಬೇಕು, ಅದಕ್ಕೋಸ್ಕರ ಒಂದು ಸಮಯಾವಕಾಶವನ್ನು ಕೇಳಿದ್ರೆ, ಆದ್ರೆ ಅದಕ್ಕೆ ಸಮಯಾವಕಾಶವನ್ನು ಕೊಡದೆ ನನ್ನ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿ ಹಿಡ್ಕೊಂಡು ಎಳೆದಾಡಿದ್ರೆ ಮತ್ತು ಬಲವಂತವಾಗಿ ಖಾಸಗಿ ಕಾರ್ನಲ್ಲಿ ನನ್ನ ಕರ್ಕೊಂಡು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡಿರುವಂತದ್ದು. ತಡರಾತ್ರಿವರೆಗೂ ಕೂಡ ಪೊಲೀಸ್ ಠಾಣೆ, ಮಧ್ಯರಾತ್ರಿವರೆಗೂ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ನನಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಅವರು ಸದ್ಯ ಈಗಾಗಲೇ ಏನೋ ಮಾನವ ಹಕ್ಕುಗಳ ಆಯೋಗ ಕೂಡ ದೂರನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಆಗ್ನೇಯ ವಿಭಾಗದ ಡಿಸಿಪಿ ಏನಿದ್ದಾರೆ ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ರು. ದೂರಿನ ಅನ್ವಯ ಅವ್ರಿಗೆ ಈಗಾಗಲೇ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಇವರು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಸೊ ಇದರ ಬೆನ್ನಲ್ಲೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ತನಿಖೆಯನ್ನು ಮಾಡ್ಲಿಕ್ಕೆ ಕೂಡ ACP ಒಬ್ಬರಿಗೆ ಈ ಪ್ರಕರಣ ವರ್ಗಾವಣೆ ಮಾಡಿರುವಂತದ್ದು, ತನಿಖೆಯನ್ನು ಮಾಡಿ ವರದಿಯನ್ನ ಸಲ್ಲಿಕೆ ಮಾಡುವಂತೆ. ಅಂದ್ರೆ ಯಾವುದೇ ಇಂಥ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಇವರು ನಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡ್ಕೊಳ್ಳುವಂಥದ್ದು, ಅವಾಚ್ಯ ಶಬ್ದದಿಂದ ನಿಲ್ಲಿಸುವಂಥದ್ದು, ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡುವಂತ ಕೆಲಸಗಳನ್ನ ಮಾಡಬಾರ್ದು. ನೋಟಿಸ್ ಅನ್ನ ಕೊಡಬೇಕು, ನೋಟಿಸ್ ಅನ್ನ ಕೊಟ್ಟು ಅವರು ಕರೆದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಬೇಕು. ಒಂದು ವೇಳೆ ಅವರು ಆ ರೀತಿಯಾಗಿ ಸ್ಪಂದಿಸ್ತಾ ಹೋದಂತ ಸಂದರ್ಭದಲ್ಲಿ ವಾರೆಂಟ್ ಮುಖಾಂತರ ಅವ್ರನ್ನ ಬಂಧನವನ್ನು ಮಾಡಿ ಆ ನಂತರ ಇವರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಬಹುದಾಗುತ್ತೆ. ಈ ರೀತಿಯಾಗಿ ಏಕಾಏಕಿಯಾಗಿ ನುಗ್ಗಿ ಗಲಾಟೆಯನ್ನ ಮಾಡಬಾರದು ಅನ್ನೋದು ಒಂದ್ ಕಡೆ ಹೈಕೋರ್ಟ್ ಸೂಚನೆಗಳು ಕೂಡ ಇರುವಂತದ್ದು. ಆದ್ರೆ ಇಡೀ ಘಟನೆಯಲ್ಲಿ ಇವರು ಪೊಲೀಸ್ ಗೋಲ್ಡ್ ಶಾಪ್ಗೆ ಹೋಗಿ ಅದನ್ನು ಬಲವಂತವಾಗಿ ಕರ್ಕೊಂಡ್ ಬಂದಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿರುವಂತದ್ದು. ಪೊಲೀಸರ ತನಿಖಾ ನಂತರ ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಕೂಡಿದೆ, ಇಲ್ಲ ಅವ್ರಿಗೆ ನೋಟಿಸ್ ಕೊಟ್ಟರು ಇವರು ವಿಚಾರಣೆಗೆ ಹಾಜರಾಗದೆ ಈ ರೀತಿಯಾಗಿ ಏನೋ ಟೈಮ್ ಅನ್ನ ಮುಂದೂಡ್ಕೊಂಡು ಬರ್ತಾ ಇದ್ರ, ಆ ಕಾರಣಕ್ಕಾಗಿ ಬಂದು ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋಗುವಂತ ಕೆಲಸ ಆಗಿದೆ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರ್ಬೇಕಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.